ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ವ್ಲಾಗ್ ಇದು. ಬೆಳಗಿನ ಎಲ್ಲ ಕೆಲಸಗಳನ್ನ ಮುಗಿಸಿಕೊಂಡು ನಾವು ಹೊರಟಿದ್ದು ಲಾಲ್ಬಾಗಲ್ಲಿ ನಡೀತಿರುವಂತಹ ಹಲಸು ಮತ್ತು ಮಾವು ಮೇಳಕ್ಕೆ. ಬೆಳಗ್ಗೆ 7:30 ಟೈಮ್ಗೆ ನಾವು ಮನೆಯಿಂದ ಹೊರಟ್ವಿ. ಬೆಳಿಗ್ಗೆ ಬೇಗ ಹೋಗಿ ಬೇಗ ಬರೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂದ್ರೆ ಆಮೇಲೆ ಬಿಸಿಲು ಬಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ. ವೆದರ್ ಫುಲ್ ಮೋಡ ತರ ಇತ್ತು, ಮಳೆ ಬರೋ ತರ. ಬಟ್ ಮಳೆ ಏನು ಬಂದಿರಲಿಲ್ಲ ನಾವು ಹೋಗೋ ಟೈಮಿಗೆ. ಬನ್ನಿ ಹಾಗಾದ್ರೆ ಅಲ್ಲಿನ ಹಲಸು ಮತ್ತೆ ಮಾವು ಮೇಳ ಯಾವ ರೀತಿ ಇತ್ತು ಅಂತ ಹೇಳಿ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಗೋ. ಅಡಗಿಸಿಡುವೆನು ಚಿನ್ನ, ಜನುಮ ಜನುಮಕು ನನ್ನ ಬದುಕು ಅರಳಿಸು. ನಾನೇ ನಿನ್ನ ಹೃದಯದ ಚೋರ, ನನ್ನಾಳೆ ಭಾಷೆ ನೇರ, ನೀನೇ ನನ್ನ ಪ್ರೇಮದ ಸಾರ, ನಿನ್ನ ಒಲವೇ ನನಗಾಧಾರ, ನಿನಗೂ ಬಾರೆ. ಇವಾಗ ಲಾಲ್ಬಾಗ್ನ ಎಂಟ್ರೆನ್ಸ್ಗೆ ರೀಚ್ ಆದ್ವಿ. ಎಂಟ್ರೆನ್ಸಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಮಾವು ಮತ್ತು ಹಲಸು ಮೇಳ ಅಂತ ಹೇಳಿ. ಹಾಗೆ ಇದು ಈ ಮಂತ್ 4th ಇಂದ ಸ್ಟಾರ್ಟ್ ಆಗಿ ಈ ಮಂತ್ ಎಂಡ್ 30ವರೆಗೂ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ನೀವು ಕೂಡ ನೋಡ್ಕೊಂಡು ಬನ್ನಿ, ತುಂಬಾ ಚೆನ್ನಾಗಿದೆ. ಇಲ್ಲಿ ನೀವು ವೆರೈಟಿ ಆಫ್ ಮ್ಯಾಂಗೋಸ್ ಮತ್ತು ಬೇರೆ ಬೇರೆ ಥರದ ಹಲಸಿನ ಹಣ್ಣನ್ನೆಲ್ಲ ನೋಡ್ಬೋದು. ಹಾಗೆ ಮಗಳು ಕೂಡ ಪಾರ್ಕಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು. ಮೊದಲಿಗೆ ಪಾರ್ಕನ್ನೆಲ್ಲ ನೋಡಿಕೊಂಡು ಆಮೇಲೆ ಲಾಸ್ಟಲ್ಲಿ ನಾವು ಹಲಸು ಮತ್ತು ಮಾವನ್ನು ನೋಡ್ಕೊಂಡು ಬಂದ್ವಿ. ಪಾರ್ಕ್ ಅಂತೂ ತುಂಬ ನೀಟಾಗಿತ್ತು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇಲ್ಲಿನ ಗ್ರೀನರಿ ಮತ್ತು ಮರ ಗಿಡಗಳನ್ನು ನೋಡ್ತಾ ಇದ್ರೆ ತುಂಬಾ ಖುಷಿ ಅನಿಸ್ತಾ ಇತ್ತು. ಬೆಂಗಳೂರಲ್ಲಿ ತುಂಬಾ ಪ್ರಸಿದ್ಧಿಗೊಂಡಿರುವಂತಹ ಈ ಒಂದು ಲಾಲ್ಬಾಗ್ ಪಾರ್ಕ್ ಏನಿದೆ, ಸುಮಾರು 240 ಎಕರೆ ಜಾಗದಲ್ಲಿ ಇದನ್ನು ರಚನೆ ಮಾಡಿದ್ದಾರೆ. ಮೊದಲಿಗೆ ಹೈದರ್ ಅಲಿ ಅವರು ಇದನ್ನು ಆರಂಭಗೊಳಿಸಿ ನಂತರ ಟಿಪ್ಪು ಸುಲ್ತಾನ್ ಅವರು ಇದನ್ನು ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ರು ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲಿ 1800ಕ್ಕೂ ಹೆಚ್ಚು ಸಸ್ಯ ಮತ್ತೆ ಮರಗಳನ್ನು ನಾವು ನೋಡಬಹುದು. ಹಾಗೆ ಇಲ್ಲಿರುವಂತಹ ಸುಂದರವಾದ ಕೆರೆ ಹಾಗೆ ಅಪರೂಪದ ಸಸ್ಯ ಮರಗಳು ಪ್ರವಾಸಿಗರನ್ನ ಆಕರ್ಷಿಸುತ್ತವೆ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಲಾಲ್ಬಾಗ್ ಕೇವಲ ಒಂದು ಉದ್ಯಾನವನವಲ್ಲ, ಇದು ಇತಿಹಾಸ ಮತ್ತೆ ಪ್ರಕೃತಿ ಮತ್ತೆ ಅಪರೂಪದ ಸಸ್ಯಗಳ ಸಂಗಮವಾಗಿದೆ. ಲಾಲ್ಬಾಗ್ನ ಪ್ರಸಿದ್ಧ ಗ್ಲಾಸ್ ಹೌಸ್ ಲಂಡನ್ನ ಕ್ರಿಸ್ಟಲ್ ಪ್ಯಾಲೇಸ್ ಮಾದರಿಯಲ್ಲಿ ನಿರ್ಮಿಸಲಾಗಿದೆ. ಹಾಗೆಯೇ ಇಲ್ಲಿಗೆ ರಾಜ್ಯದವರಲ್ಲದೆ ಹೊರ ರಾಜ್ಯ ಮತ್ತೆ ಫಾರಿನರ್ಸ್ ಕೂಡ ಬಂದು ವಿಸಿಟ್ ಮಾಡಿ ಹೋಗ್ತಾರೆ. ಬನ್ನಿ ಹಾಗಾದ್ರೆ ಇಲ್ಲಿ ನಡೀತಿರುವಂತಹ ಮಾವು ಹಲಸು ಮೇಳ ಯಾವ ರೀತಿಯಾಗಿ ಇದೆ ಅಂತ ನೋಡ್ಕೊಂಡು ಬರೋಣ. ಇವಾಗ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವಾ, ತುಂಬಾನೇ ವೆರೈಟಿ ಆಫ್ ಮ್ಯಾಂಗೋಸ್ ಹಾಗೆ ಹಲಸಿನ ಹಣ್ಣನ್ನ ನೋಡ್ಬೋದು ಇಲ್ಲಿ. ಈ ಒಂದು ಮಾವು ಹಲಸು ಮೇಳವು ಕರ್ನಾಟಕದ ರೈತರು ಬೆಳೆದಿರುವಂತಹ ವಿವಿಧ ಬಗೆಯ ಮಾವು ಮತ್ತು ಹಲಸುಗಳನ್ನು ಜನರಿಗೆ ನೇರವಾಗಿ ಪರಿಚಯಿಸುವಂತಹ ಹಾಗೂ ಮಾರಾಟ ಮಾಡುವಂತಹ ವಿಶೇಷ ಮೇಳ. ಮಾವಿನ ತಳಿಗಳಲ್ಲಿ ನೀವು ಬಾದಾಮಿ, ರಸಪುರಿ, ಮಲ್ಲಿಕಾ, ತೋತಾಪುರಿ, ಆಲ್ಫೆನ್ಸೋ, ಸೇಂದೂರ ಈ ರೀತಿಯಾದಂತಹ ತಳಿಗಳನ್ನು ನೀವಿಲ್ಲಿ ನೋಡ್ಬೋದು. ಹಲಸಿನ ಹಣ್ಣಲ್ಲಿ ಗರಿಗರಿ ಕೋಯ, ಮೃದುವಾದ ಕೋಯ, ಕೆಂಪು ಹಲಸು ಹಾಗೆ ವಿವಿಧ ಸ್ಥಳೀಯ ತಳಿಗಳನ್ನು ನಾವಿಲ್ಲಿ ನೋಡ್ಬೋದು. ಈ ಮೇಳದಲ್ಲಿ ಮಾವುಗಳು ಮತ್ತು ಹಲಸುಗಳು ತುಂಬಾ ಫ್ರೆಶ್ ಆಗಿ ಸಿಗುತ್ತೆ. ಹಾಗೆ ರೈತರಿಂದ ಗ್ರಾಹಕರಿಗೆ ನೇರ ಮಾರಾಟವನ್ನು ಮಾಡ್ತಾರೆ. ತುಂಬಾ ಆರ್ಗ್ಯಾನಿಕ್ ಹಣ್ಣುಗಳನ್ನು ನಾವಿಲ್ಲಿ ನೋಡ್ಬೋದು. ಜೊತೆಗೆ ಉತ್ತಮ ಬೆಲೆಗೆ ಇದನ್ನು ಸೇಲ್ ಮಾಡ್ತಾ ಇದ್ದಾರೆ. ವಿವಿಧ ತಳಿಗಳ ಹಲಸು ಮತ್ತು ಮಾವುಗಳನ್ನು ಒಂದೇ ಸ್ಥಳದಲ್ಲಿ ಖರೀದಿಸುವಂತಹ ಅವಕಾಶ. ಹಾಗೆ ನಮಗೇನಾದರೂ ಕೃಷಿಯ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿ ನೇರವಾಗಿ ರೈತರಿಂದಲೇ ಮಾಹಿತಿಯನ್ನು ಪಡ್ಕೋಬಹುದು. ಹಲಸಿನಿಂದ ತಯಾರಿಸಿದ ಚಿಪ್ಸ್, ಹಪ್ಪಳ, ಬರ್ಫಿ, ಐಸ್ ಕ್ರೀಮು ಹಾಗೆ ಮಾವಿನ ಹಣ್ಣಿನ ಜ್ಯೂಸು, ಉಪ್ಪಿನಕಾಯಿ, ವಿವಿಧ ಕೃಷಿ ಉತ್ಪನ್ನಗಳು ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಈ ಮಾವು ಹಲಸು ಮೇಳ ಏನಿದೆ ಬೆಂಗಳೂರಿನ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ನಲ್ಲಿ ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ನಡೆಯುವಂತಹ ಅತ್ಯಂತ ಜನಪ್ರಿಯ ಹಣ್ಣುಗಳ ಮೇಳ. ಈ ಮೇಳದಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ರೈತರು ತಮ್ಮ ತಾಜಾ ಮಾವು ಹಾಗೂ ಹಲಸಿನ ಹಣ್ಣುಗಳನ್ನು ನೇರವಾಗಿ ಮಾರಾಟಕ್ಕೆ ತರ್ತಾರೆ. ಮೇಳದ ಪ್ರಮುಖ ಉದ್ದೇಶ ಅಂತ ಹೇಳಿದರೆ ರೈತರಿಗೆ ನೇರ ಮಾರಾಟ ಮಾಡುವಂತಹ ಅವಕಾಶ
ಹಾಗೆ ಮಧ್ಯವರ್ತಿಗಳಿಲ್ಲದೆ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪರ್ಚೇಸ್ ಮಾಡುವಂತಹ ಅವಕಾಶ ಇಲ್ಲಿದೆ. ಈ ಮೇಳದಲ್ಲಿ ವಿವಿಧ ತಳಿಗಳ ಪರಿಚಯ ಕೂಡ ನಮಗೆ ಸಿಗುತ್ತೆ. ಸುಮಾರು 100ಕ್ಕೂ ಹೆಚ್ಚು ಮಾವಿನ ತಳಿಗಳನ್ನು ನಾವಿಲ್ಲಿ ಒಂದೇ ಪ್ಲೇಸ್ ಅಲ್ಲಿ ನೋಡಬಹುದು. ಹಣ್ಣುಗಳನ್ನೆಲ್ಲ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ನಾವು ಅದರ ಟೇಸ್ಟ್ ಅನ್ನ ನೋಡುವಂತಹ ಅವಕಾಶ ಕೂಡ ಇಲ್ಲಿದೆ. ಫ್ಯಾಮಿಲಿ ಜೊತೆಗೆ ಇಲ್ಲಿ ವಿಸಿಟ್ ಮಾಡೋದ್ರಿಂದ ಒಂದು ಉತ್ತಮ ಟೈಮ್ ಪಾಸ್, ಹಾಗೆ ಇಲ್ಲಿರುವಂತಹ ವಿವಿಧ ತಳಿಗಳ ಪರಿಚಯ ಕೂಡ ನಮಗಾಗುತ್ತೆ. ಹಲಸನ್ನ ಹಣ್ಣುಗಳ ರಾಜ ಅಂತಾನೆ ಕರೀತಾರೆ. ಕರ್ನಾಟಕವು ದೇಶದ ಪ್ರಮುಖ ಮಾವು ಉತ್ಪಾದಕ ರಾಜ್ಯಗಳಲ್ಲಿ ಒಂದಾಗಿದೆ. ಒಂದು ದೊಡ್ಡ ಹಲಸಿನ ತೂಕ ಸಾಮಾನ್ಯವಾಗಿ 20ರಿಂದ 40 kg ಅಷ್ಟಿರುತ್ತೆ. ಮಾವು ಮತ್ತೆ ಹಲಸಿನ ಹಣ್ಣು ಅಲ್ಲದೆ ಬೇರೆ ಹಣ್ಣುಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ರು. ನಾವಿಲ್ಲಿ ಸ್ವಲ್ಪ ಮಾವಿನ ಹಣ್ಣನ್ನು ಪರ್ಚೇಸ್ ಮಾಡಿದ್ವಿ. ಅದರ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆಗೆ ವಿಸಿಟ್ ಮಾಡೋಂಥವರಿಗೆ ಈ ಮೇಳ ತಾಜಾ ಹಣ್ಣುಗಳನ್ನು ಅಲ್ಲೇ ನಾವು ಸವಿಯಲು ಮತ್ತು ಕೃಷಿ ವೈವಿಧ್ಯತೆಯನ್ನು ನೋಡಲಿಕ್ಕೆ ಅತ್ಯುತ್ತಮ ಅನುಭವವನ್ನು ನೀಡುತ್ತೆ. ಆದಷ್ಟು ಬೆಳಗಿನ ಸಮಯಕ್ಕೆ ಹೋಗೋದು ತುಂಬ ಉತ್ತಮ. ನಾವು ಬೆಳಿಗ್ಗೆ ಹೋಗಿದ್ರಿಂದ ತುಂಬಾ ಪೀಸ್ಫುಲ್ ಆಗಿತ್ತು. ಇವಾಗ ನೀವು ನೋಡ್ತಾ ಇರೋದು ಮಲೆನಾಡಿನ ವೆರೈಟಿ ಆಫ್ ಉಪ್ಪಿನಕಾಯಿ ಪಿಕಲ್ಸ್. ತುಂಬಾ ಚೆನ್ನಾಗಿದೆ. ಇಲ್ಲಿ ಉಪ್ಪಿನಕಾಯಿ ಮಾತ್ರ ಅಲ್ಲ, ಬೇರೆ ಬೇರೆ ಥರದ ಸಾಂಬಾರ್ ಪದಾರ್ಥಗಳು, ಹೋಮ್ ಮೇಡ್ ಪುಳಿಯೋಗರೆ ಗೊಜ್ಜು, ಅಡುಗೆ ಮಸಾಲೆಗಳು ಎಲ್ಲನೂ ಇತ್ತು. ಹಾಗೆ ಬೇರೆ ಬೇರೆ ಥರದ ಸ್ನ್ಯಾಕ್ಸ್ಗಳು ಕೂಡ ಅವೈಲೇಬಲ್ ಇದೆ. ಮ್ಯಾಂಗೋನಲ್ಲಿ ಮಾಡುವಂತಹ ಐಸ್ ಕ್ರೀಮ್ ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ರು. ಹೀಗೆ ಮ್ಯಾಂಗೋನಲ್ಲಿ ಮಾಡಿದಂತಹ ವೆರೈಟಿ ಆಫ್ ಫುಡ್ ಕೂಡ ಅವೈಲೇಬಲ್ ಇದೆ. ಇವಾಗ ನೀವು ನೋಡ್ತಾ ಇರೋದು ಗೋಟ್ ಮಿಲ್ಕ್ ಅಲ್ಲಿ ಮಾಡಿರುವಂತಹ ಬಾಡಿ ಲೋಷನ್. ಹೀಗೆ ಮಾವು ಮತ್ತೆ ಹಲಸಲ್ಲಿ ಮಾಡಿರುವಂತಹ ಡಿಫ್ರೆಂಟ್ ಸ್ನ್ಯಾಕ್ಸ್ಗಳು, ಹಪ್ಪಳ, ಟೊಮೆಟೊ, ಪಪಾಡ ಎಲ್ಲನೂ ಅವೈಲೇಬಲ್ ಇದೆ. ಒಂದೇ ಪ್ಲೇಸ್ ಅಲ್ಲಿ ನೀವು ಇವೆಲ್ಲವನ್ನ ಪರ್ಚೇಸ್ ಮಾಡಬಹುದು. ಹಾಗೆ ಸಿಹಿ ತಿಂಡಿಗಳು ಕೂಡ ತುಂಬಾನೇ ಇದ್ದಾವೆ. ಬೇರೆ ಬೇರೆ ತಳಿಯ ಮಾವುಗಳಿಗೆ ಬೇರೆ ಬೇರೆ ತರ ಪ್ರೈಸ್ ರೇಂಜ್ಗಳಿವೆ. ನಾವು ಹೋಗಿದ್ದು ಸಂಡೇ ಆದ್ರೂ ಜನ ತುಂಬಾನೇ ಇದ್ರು. ಬಟ್ ಅಷ್ಟೊಂದು ರಶ್ ಅಂತ ಅನ್ನಿಸ್ತಾ ಇರಲಿಲ್ಲ. ತುಂಬಾನೇ ಪೀಸ್ಫುಲ್ ಆಗಿ ಆರಾಮಾಗಿ ನಾವು ಪರ್ಚೇಸ್ ಮಾಡ್ಬೋದು. ಪಾರ್ಕಲ್ಲಿರುವಂತಹ ಮರಗಿಡಗಳಿಂದಾಗಿ ತುಂಬಾನೇ ನೆರಳಿರುತ್ತೆ. ಹಾಗಾಗಿ ನಾವು ಇಲ್ಲಿ ಇಟ್ಟಿರುವಂತಹ ಮಾವು ಹಲಸನ್ನ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ನಿಮ್ಗೇನಾದ್ರೂ ವೀಕ್ ಡೇಸ್ ಅಲ್ಲಿ ಟೈಮ್ ಇದ್ರೆ ವೀಕೆಂಡ್ಗಿಂತನೂ ವೀಕ್ ಡೇಸ್ ಅಲ್ಲಿ ಈ ಒಂದು ಮಾವು ಹಲಸುಗಳಿಗೆ ಪ್ರೈಸ್ ರೇಂಜ್ ಕಡಿಮೆ ಇರುತ್ತೆ ಅಂತೆ. ನೇರವಾಗಿ ರೈತರಿಂದ ನಾವು ಇದನ್ನು ಪರ್ಚೇಸ್ ಮಾಡೋದ್ರಿಂದ, ಹಾಗೆ ಆರ್ಗ್ಯಾನಿಕ್ ಹಣ್ಣಾಗಿರೋದ್ರಿಂದ ತುಂಬ ಜನ ಬಂದು ಇಲ್ಲಿ ಮಾವು ಮತ್ತು ಹಲಸುಗಳನ್ನು ಪರ್ಚೇಸ್ ಮಾಡ್ತಾ ಇದ್ರು. ನೋಡಿದ್ರಲ್ವಾ ಲಾಲ್ಬಾಗ್ನ ಈ ಪ್ರಸಿದ್ಧ ಮಾವು ಹಲಸು ಮೇಳದ ಕ್ರೇಜ್ ಯಾವ ಥರ ಇದೆ ಅಂತ ಹೇಳಿ. ಕರ್ನಾಟಕದ ವಿವಿಧ ಭಾಗಗಳಿಂದ ರೈತರು ತಂದಿರುವಂತಹ ಸಿಹಿ ಮಾವುಗಳು, ರುಚಿಯಾದ ಹಲಸುಗಳು ಹಾಗೂ ಹಲಸಿನ ವಿಶೇಷ ಉತ್ಪನ್ನಗಳು, ಮಾವಿನ ಉತ್ಪನ್ನಗಳನ್ನು ನಾವಿಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಹಾಗಾದರೆ ನೀವು ಒಂದ್ಸಲ ಇಲ್ಲಿಗೆ ವಿಸಿಟ್ ಮಾಡಿ ಇಲ್ಲಿರುವಂತಹ ಫ್ರೆಶ್ ಹಣ್ಣುಗಳನ್ನು ನೀವು ಕೂಡ ಪರ್ಚೇಸ್ ಮಾಡಿ. ನೋಡಿದ್ರಲ್ವ ಫ್ರೆಂಡ್ಸ್, ಲಾಲ್ಬಾಗ್ನ ಈ ಒಂದು ಪ್ರಸಿದ್ಧಿಯಾಗಿರುವಂತಹ ಮಾವು ಹಲಸು ಮೇಳ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್.